ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಎಸೆನ್ಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಯೂಸ್ ಮಾಡುವಂತ ಈ ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಅಥವಾ ಮೊಬೈಲ್ SD ಕಾರ್ಡ್ ಇರ್ಬೋದು, ಕ್ಯಾಮ್ರಾ SD ಕಾರ್ಡ್ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, ಇದ್ರದ್ದೆಲ್ಲ ಹೆಲ್ತ್ ಗಳನ್ನ ನಾವು ಹೇಗೆ ಹೆಲ್ತ್ ಗಳ ಬಗ್ಗೆ ನಾವು ಹೆಲ್ತ್ ಚೆನ್ನಾಗಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ಹೆಲ್ತ್ ಚೆನ್ನಾಗಿದೆಯೋ ಇಲ್ಲ ಅಂತ ನಾವು ಹೇಗೆ ಚೆಕ್ ಮಾಡಬಹುದು, ಮತ್ತೆ ಎಷ್ಟು ದಿನ ನಮಗೆ ಈ ಹಾರ್ಡ್ ಡಿಸ್ಕ್ ಬಳಕೆ ಬರುತ್ತೆ, ಎಷ್ಟು ದಿನ ತನಕ ನಾವು ಯೂಸ್ ಮಾಡಬಹುದು, ಎಷ್ಟು ಸೈಕಲ್ಸ್ ಗಳಾಗಿದೆ, ಅಂದ್ರೆ ಎಷ್ಟು ಸಲ ಯೂಸ್ ಆಗಿದೆ, ಮತ್ತೆ ಅದರ ಹೆಲ್ತ್ ಕಂಡೀಷನ್ ಹೇಗಿದೆ. ಇವಾಗ ಬ್ಯಾಡ್ ಹೆಲ್ತ್ ಕಂಡೀಷನ್ ಇರ್ಬೋದು, ಅಥವಾ ಕ್ಲಸ್ಟರ್ ಬ್ಯಾಡ್ ಆಗಿರ್ಬೋದು, ಅಥವಾ ಕರಪ್ಟೆಡ್ ಆಗಿರ್ಬೋದು ಡೇಟಾ. ಆ ತರದೆಲ್ಲ ನಾವು ಹಾರ್ಡ್ ಡಿಸ್ಕ್ ಗಳನ್ನ ಚೆಕ್ ಮಾಡ್ಕೊಂಡ್ರೆ ನಾವು ಡೇಟಾಗಳನ್ನ ಸೇವ್ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದನ್ನ ಹಾರ್ಡ್ ಡಿಸ್ಕ್ ಹೆಲ್ತ್ ನಮ್ಗೆ ಮೇನ್ ಆಗಿ ಹೆಲ್ತ್ ರಿಪೋರ್ಟ್ ನಮ್ಗೆ ಸಿಕ್ತು ಅಂತ ಹೇಳಿದ್ರೆ ನಾವು ಈ ಹಾರ್ಡ್ ಡಿಸ್ಕ್ ಅಲ್ಲಿ ಡೇಟಾಗಳನ್ನ ಇಡಬಹುದಾ, ಅಥವಾ ಇದರಲ್ಲಿರೋ ಹಾರ್ಡ್ ಡಿಸ್ಕ್ ಡೇಟಾನ ಬೇರೆ ಡ್ರೈವ್ಗೆ ನಾವು ಶಿಫ್ಟ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ ನಾವು ಇವಾಗ ನೋಡೋಣ ವಿಡಿಯೋ. ಈ ಹಾರ್ಡ್ ಡಿಸ್ಕ್ ಹೆಲ್ತ್ ಗಳನ್ನ ಚೆಕ್ ಮಾಡಕ್ಕೆ ಒಂದು ಸಾಫ್ಟ್ವೇರ್ಸ್ ಬರುತ್ತೆ ನಿಮ್ಗೆ. ಆ ಸಾಫ್ಟ್ವೇರ್ ಮುಖಾಂತರ ನೀವು ಹಾರ್ಡ್ ಡಿಸ್ಕ್ ಹೆಲ್ತ್ ಗಳನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಬನ್ನಿ ಅದ್ ಯಾವ ಸಾಫ್ಟ್ವೇರ್ಸ್ ಅಂತ ನಾವು ನೋಡೋಣ. ನೋಡಿ, ಇವಾಗ ನಾನು ಈ ಸಾಫ್ಟ್ವೇರ್ಸ್ ನಾನು ಓಪನ್ ಮಾಡಿದ್ದೇನೆ. ಈ ಸಾಫ್ಟ್ವೇರ್ಸ್ ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ ಈ ಸಾಫ್ಟ್ವೇರ್ಗೆ. ಈ ಸಾಫ್ಟ್ವೇರ್ ನ ನೀವು ಗೂಗಲ್ ಇಂದ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಇದನ್ನ ಓಪನ್ ಮಾಡ್ಬೇಕಾಗತ್ತೆ. ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ಸಿಸ್ಟಮ್ ಅಲ್ಲಿ ಈ ಸಿಸ್ಟಮ್ ಅಲ್ಲಿ ಎಷ್ಟು ಹಾರ್ಡ್ ಡಿಸ್ಕ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಹಾರ್ಡ್ ಡಿಸ್ಕ್ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಸ್ಯಾಮ್ಸಂಗ್ ಅಂತ ಹಾರ್ಡ್ ಡಿಸ್ಕ್ ತೋರಿಸ್ತದೆ, ಇನ್ನೊಂದು ಸೀಗೇಟ್ ಹಾರ್ಡ್ ಡಿಸ್ಕ್ ತೋರಿಸ್ತದೆ. ಟೋಟಲಿ ಈ ಸಿಸ್ಟಮ್ ಅಲ್ಲಿ ಇವಾಗ 2 ಹಾರ್ಡ್ ಡಿಸ್ಕ್ ಇದೆ. ಇವಾಗ ನಾವು ಫಸ್ಟ್ ಒಂದು ಹಾರ್ಡ್ ಡಿಸ್ಕ್ ನ ನಾವು ಹೆಲ್ತ್ ಗಳನ್ನ ಚೆಕ್ ಮಾಡೋದಾದ್ರೆ ಇದ್ರದ್ದು ಪರ್ಫಾರ್ಮೆನ್ಸ್ ಹೆಲ್ತ್ ಬಂದ್ಬಿಟ್ಟು 98% ಇದೆ. ಮತ್ತೆ ಟೆಂಪರೇಚರ್ ಬಂದ್ಬಿಟ್ಟು 47°C ಇದೆ ಈ ಟೆಂಪರೇಚರ್. ಬಟ್ ಈ ಟೋಟಲಿ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ 150 ಹಾರ್ಡ್ ಡಿಸ್ಕ್ ಇದೆಯಲ್ಲ, 156 ಹಾರ್ಡ್ ಡಿಸ್ಕ್ ಏನಿದೆಯಲ್ಲ, 149 ಅಂತ ತೋರಿಸ್ತಾ ಇದೆ. ಈ ಹಾರ್ಡ್ ಡಿಸ್ಕ್ ಏನಿದೆಯಲ್ಲ, ಈ ಹಾರ್ಡ್ ಡಿಸ್ಕ್ ಹೆಲ್ತಿ ಆಗಿದೆ. ನೀವು ಡೇಟಾಗಳನ್ನ ಇದರಲ್ಲಿ ಇಡಬಹುದು, ಏನು ತೊಂದರೆ ಇಲ್ಲ. 100% ಆಗಿ ಡೇಟಾ ಸೇವ್ ಆಗಿರುತ್ತೆ. ನೋಡಿ, ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಇದರಲ್ಲಿ 100% ಎಕ್ಸಲೆಂಟ್ ಇದೆ. ಪರ್ಫಾರ್ಮೆನ್ಸ್ 100% ಇದೆ, ಮತ್ತೆ ಹೆಲ್ತಿ 98% ಹೆಲ್ತಿ ಇದೆ. ಈ ಹಾರ್ಡ್ ಡಿಸ್ಕ್ ನ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಹೇಳಿದ್ರೆ 98% ಹೆಲ್ತ್ ಕಂಡೀಷನ್ ಇದೆ. ನಾವು ಓವರ್ ಆಲ್ ಆಗಿ ಡೇಟಾನ ನಾವು ಆರಾಮಾಗಿ ಇದರಲ್ಲಿ ಇಡಬಹುದು. 4 ಆನ್ ಟೈಮ್ಸ್ 934 days 8 hours. 4 ಆನ್ ಟೈಮ್ಸ್ ಎಷ್ಟು ಸಲ ಇದು ಆನ್ ಆಗಿದೆ ಅಂತ ಹೇಳಿದ್ರೆ 934 days 8 hours ಇದು ರನ್ನಿಂಗ್ ಅಲ್ಲಿ ಇದೆ. ಎಸ್ಟಿಮೇಟೆಡ್ ರಿಮೈನಿಂಗ್ ಲೈಫ್ ಟೈಮ್ ಅಂದ್ರೆ ಇದು ಹಾರ್ಡ್ ಡಿಸ್ಕ್ ಎಲ್ಲಿವರೆಗೆ ಬರುತ್ತೆ ಅಂತ ಹೇಳಿ 855 days ವರೆಗೆ ನಮಗೆ ಈ ಹಾರ್ಡ್ ಡಿಸ್ಕ್ ನಾವು ಡೇಟಾನ ಇಡಬಹುದು. ಮತ್ತೆ ಟೋಟಲ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಕೌಂಟ್ 8028 ಅಂತ ಇದೆ. ಈ ಹೆಲ್ತ್ ರಿಪೋರ್ಟ್ ನಾವು ಚೆಕ್ ಮಾಡಿದಾಗ ಇದು ಹೆಲ್ತ್ ತುಂಬಾ ಚೆನ್ನಾಗಿದೆ. ನಾವು ಡಾಟಾನ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಡಾಟಾನ ಇದರಲ್ಲಿ ನಾವು ಲೋಡ್ ಮಾಡಿ ಇಟ್ಕೋಬಹುದು. ಹಾಗೆ ಇದು ನಾವು ಒಂದು ಹಾರ್ಡ್ ಡಿಸ್ಕ್ ನಾವು ಹೆಲ್ತ್ ಕಂಡೀಷನ್ ಚೆಕ್ ಮಾಡಿದ್ವಿ. ಬಟ್ ಈ ಹಾರ್ಡ್ ಡಿಸ್ಕ್ ಅಲ್ಲಿ ಹೆಲ್ತ್ ಕಂಡೀಷನ್ ಚೆನ್ನಾಗೇ ಇದೆ. 98% ಹೆಲ್ತ್ ಇದೆ, ಮತ್ತೆ ಪರ್ಫಾರ್ಮೆನ್ಸ್ 100% ಇದೆ, ಮತ್ತೆ ಟೆಂಪರೇಚರ್ 47°C ಇದೆ. ನೋ ಪ್ರಾಬ್ಲಮ್, ಡೇಟಾನ ಇಡಬಹುದು. ಸೆಕೆಂಡ್ ಹಾರ್ಡ್ ಡಿಸ್ಕ್ ಬಂದು ಇಲ್ಲಿ ಸ್ಯಾಮ್ಸಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಈ ಸ್ಯಾಮ್ಸಂಗ್ ಹಾರ್ಡ್ ಡಿಸ್ಕ್ ಅಲ್ಲಿ ಬಂದ್ಬಿಟ್ಟು ಹೆಲ್ತ್ ಕಂಡೀಷನ್ ನಿಮಗೆ 7% ಇದೆ. ಟೆಂಪರೇಚರ್ ಬಂದ್ಬಿಟ್ಟು 37.C ಇದೆ, 37°C ಇದೆ ನಿಮ್ಗೆ. ಈ ಹಾರ್ಡ್ ಡಿಸ್ಕ್ ಯಾವುದೇ ಸಮಯದಲ್ಲೂ ಪ್ರಾಬ್ಲಮ್ ಆಗ್ಬೋದು, ಕರಪ್ಟ್ ಆಗ್ಬೋದು, ಮುಂದೆ ಯೂಸ್ ಮಾಡಕ್ ಆಗದೆ ಇರೋಂತ ಟೈಮ್ ಬರ್ಬೋದು. ಅದಕ್ಕೆ ಈ ಹಾರ್ಡ್ ಡಿಸ್ಕ್ ಅಲ್ಲಿ ಡೇಟಾನ ನಾವು ಇಡೋದು ತುಂಬಾನೇ ರಿಸ್ಕಿ. ಇದು ಆದಷ್ಟು ಬೇಗನೆ ಈ ಹಾರ್ಡ್ ಡಿಸ್ಕ್ ಡೇಟಾನ ನಾವು ಶಿಫ್ಟ್ ಮಾಡ್ಕೊಂಡು ಬೇರೆ ಹಾರ್ಡ್ ಡಿಸ್ಕ್ ಗೆ ನಾವು ಮೂವ್ ಮಾಡ್ಬೇಕಾಗತ್ತೆ. ನೋಡಿ, ಯಾಕಂದ್ರೆ ಆದ್ರೆ ಇದು ಹಾರ್ಡ್ ಡಿಸ್ಕ್ ಪರ್ಫಾರ್ಮೆನ್ಸ್ ಬಂದು 100% ಇದೆ, ಬಟ್ ಹೆಲ್ತ್ ಬಂದು 7% ಇದೆ. ಈ ಹೆಲ್ತ್ 7% ಇದ್ದಾಗ ಈ ಕ್ರಿಟಿಕಲ್ ಆಗಿದೆ, ತುಂಬಾ ಕ್ರಿಟಿಕಲ್ ಆಗಿದೆ. ಯಾವುದೇ ಸಮಯದಲ್ಲಿ ಹೋದ್ರು ಈ ಹಾರ್ಡ್ ಡಿಸ್ಕ್ ಹೋಗ್ಬೋದು, ಕರಪ್ಟ್ ಆಗ್ಬೋದು. ಅಂದ್ರೆ ಹಾರ್ಡ್ ಡಿಸ್ಕ್ ಯೂಸ್ ಮಾಡದೇ ಇರೋ ತರ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಈ ಹಾರ್ಡ್ ಡಿಸ್ಕ್ ಇಂದ ನಿಮ್ಗೆ ಬ್ಲೂ ಸ್ಕ್ರೀನ್ ಡೆತ್ ಬರ್ಬೋದು, BSOD ಅಂತ ಹೇಳ್ತೀವಿ. ಇದೆಲ್ಲ ಪ್ರಾಬ್ಲಮ್ಗಳು ಈ ಹಾರ್ಡ್ ಡಿಸ್ಕ್ ಇಂದ ಕ್ರಿಯೇಟ್ ಆಗುತ್ತೆ. ಬಟ್ ಈ 4 ಆನ್ ಟೈಮ್ ಒಂದು 369 days 15 hours ಅಂದ್ರೆ ಈ ಹಾರ್ಡ್ ಡಿಸ್ಕ್ 369 ದಿನ ಯೂಸ್ ಆಗಿದೆ. ಮತ್ತೆ ಎಸ್ಟಿಮೇಟೆಡ್ ರಿಮೈನಿಂಗ್ ಲೈಫ್ ಟೈಮ್ ಒಂದು 7 days ಇದೆ. ಓನ್ಲಿ ಇದು 7 days ತನಕ ವರ್ಕ್ ಆಗುತ್ತೆ ಅಂತ ಇದು ತೋರಿಸ್ತಾ ಇದಾರೆ. ಬಟ್ ಟೋಟಲ್ ಸ್ಟಾರ್ಟ್ ಸ್ಟಾಪ್ ಕೌಂಟ್ ಬಂದ್ಬಿಟ್ಟು ನಿಮಗೆ 15,852 ಆಗಿದೆ. ತುಂಬಾ ರಿಸ್ಕಿ ಆಗಿದೆ. ಇಂಥ ಹಾರ್ಡ್ ಡಿಸ್ಕ್ ಅಲ್ಲಿ ನಾವು ಡೇಟಾಗಳನ್ನ ಇಡೋದು ತುಂಬಾನೇ ರಿಸ್ಕಿ ಅಂತಾನೆ ಹೇಳ್ಬೋದು.
ಆದಷ್ಟು ಬೇಗನೆ ಇದರಲ್ಲಿರೋ ಡೇಟಾಗಳನ್ನ ನಾವು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಇದೊಂದು ಎಕ್ಸಾಂಪಲ್ಗೋಸ್ಕರ ನಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ ಇವಾಗ ತುಂಬಾ ಇಂಪಾರ್ಟೆಂಟ್ ಡೇಟ್ಗಳನ್ನ ಇಟ್ಟಿರ್ತೀವಿ. ಮ್ಯಾರೇಜ್ ಫೋಟೋ, ಮತ್ತೆ ಟ್ರಿಪ್ ಫೋಟೋಸ್ಗಳು ಇರ್ಬೋದು, ಫ್ಯಾಮಿಲಿ ಫೋಟೋ ಇರ್ಬೋದು, ಮತ್ತೆ ಇಂಪಾರ್ಟೆಂಟ್ ಆಫಿಷಿಯಲ್ ಡೇಟಾಗಳನ್ನು ಸಹ ನಾವು ಸ್ಟೋರ್ ಮಾಡ್ತೀವಿ. ಬಟ್ ನಾವು ಸ್ಟೋರ್ ಮಾಡ್ಬೇಕಿದ್ರೆ ಹಾರ್ಡ್ ಡಿಸ್ಕ್ ಹೆಲ್ತ್ ಇದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ ಹಾರ್ಡ್ ಡಿಸ್ಕ್ ನ ಹೆಲ್ತ್ ಗಳನ್ನ, ಇದು ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಇರ್ಬೋದು, ಡೆಸ್ಕ್ಟಾಪ್ ಹಾರ್ಡ್ ಡಿಸ್ಕ್ ಇರ್ಬೋದು, ಯಾವುದೇ ಹಾರ್ಡ್ ಡಿಸ್ಕ್ ಆಗಿದ್ರು ನೀವು ಹಾರ್ಡ್ ಡಿಸ್ಕ್ ಹೆಲ್ತ್ ನೀವು ಚೆಕ್ ಮಾಡ್ಕೋಬಹುದು. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.